ಮೌಲ್ಯ ಇದೆ, ಮೌಲ್ಯ ಇವತ್ತೆಲ್ಲ ಮರೆದೋಗ್ತಾ ಇದ್ದಾವೆ. ಹಾಗಾಗಿ ರೋಗ ರುಜಿನಗಳು ನಮಗೆ ತಲ್ಲಣಗೊಂಡಿದ್ದಾವೆ. ನೆನೆಸ್ತಾ ಇದ್ದಾವೆ ಇವೆಲ್ಲ ಬಂದು, ಹುಷಾರಾಗಿರ್ರಿ, ಹಾಳಾಗಿ ಹೋಗಿಬಿಡ್ತೀರಾ, ಆ ವ್ರತ ಮಾಡ್ರಿ, ಆಚರಣೆಗಳು ಸ್ವಚ್ಛತೆ ಅಂತ ಚೆನ್ನಾಗಿರ್ರಿ ಅಂತೇಳಿ ಆಗ್ತಾಯಿದೆ. ಮನೆ ಒಂದು ಕಡೆ ಹೇಳ್ತಾ ಇದ್ದಾರೆ ಡೆಲ್ಲಿ ಒಳಗೆ, ಈ ಕಾಯಿಲೆ ಬರೋದು ಯಾಕೆ, ಮನುಷ್ಯನಿಗೆ ಕಷ್ಟ ಬರೋದು ಯಾಕೆ, ಸುಖ ಬರೋದು ಯಾಕೆ? ಕಷ್ಟ ಬಂದಾಗ ಅವನು ಎಚ್ಚರ ಮಾಡ್ತದೆ, ಹುಷಾರಾಗಿರು, ತಪ್ಪು ಮಾಡ್ತಾ ಇದೆಯಾ. 84 ಲಕ್ಷ ಜೀವರಾಶಿಗಳು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ದೇವರು ಒಬ್ಬ ಮನುಷ್ಯನನ್ನ 84 ಬಾರಿ ಮನುಷ್ಯನಾಗಿಯೇ ಹುಟ್ಟಿಸ್ತಾನಂತ, ಅದನ್ನು ಹೇಳ್ತಾನೆ. 84 ಬಾರಿ ಒಬ್ಬನನ್ನ ಮನುಷ್ಯನಾಗೆ ಹುಟ್ಟಿಸ್ತಾನೆ. ಲಕ್ಷವಾಗಿರು. 84 ಲಕ್ಷ ಅಂದರೆ, ಲಕ್ಷ ಅಂದರೆ ಎಚ್ಚರ. ಏ ಮನುಷ್ಯ, ಎಚ್ಚರವಾಗಿರು. 84 ಹುಟ್ಟಿದ್ದೀನಿ ಮನುಷ್ಯನಾಗಿ, ಎಲ್ಲೂ ತಿದ್ಕೊಳ್ತಾ ಇಲ್ಲ, ಎಲ್ಲಿನ ಅರಿವು ಮಾಡ್ಕೊಳ್ತಾ ಇಲ್ಲ, ನಿನ್ನ ಕೆಲಸ ನೀನು ಮಾಡ್ತಾ ಇದ್ದೀಯ ಅಂತೇಳಿ ಲಕ್ಷ್ಯವಾಗಿರು, ಎಚ್ಚರವಾಗಿರು ಅಂತೇಳಿ 84 ಬಾರಿ ಹುಟ್ಟಿಸಿ ಅಲ್ಲಿ ತಿದ್ದೆ ಹೋದಾಗ ಮತ್ತೆ ಅವನಿಗೆ ಪಶು ಮುಕ್ತಿಯಾಗಿ ಕೊಡ್ತಾನೆ. 84 ಲಕ್ಷ ಜೀವರಾಶಿಗಳು ಬರ್ತವೆ. ಹಾಗಾಗಿ ಈ 21 ಲಕ್ಷ ನೀರಿನಲ್ಲಿ, 21 ಲಕ್ಷ ಭೂಮಿಯಲ್ಲಿ, 21 ಲಕ್ಷ ಗಾಳಿಯಲ್ಲಿ, 21 ಲಕ್ಷ ದೇಹದಲ್ಲಿ, ಯೋನಿಯಲ್ಲಿ ಈ ಆತ್ಮ ಅನ್ನತಕ್ಕಂಥದ್ದು ಬರಬೇಕು. ಎಷ್ಟು ಕೋಟಿ ವರ್ಷ ಆಯಿತು. ನೀರಿನಲ್ಲಿ 21 ಲಕ್ಷ, ಗಾಳಿ ಕ್ರಿಮಿಕೀಟಗಳು ನೋಡೋಕ್ಕಾಗಲ್ಲ ಅಂಥ ಕ್ರಿಮಿಕೀಟಲ್ಲಿ ಬಂತು ಆತ್ಮ. ಇದು ಭೂಮಿಯಲ್ಲಿ ಬಂತು, ದೇಹದಲ್ಲಿ ಬಂತು. ಏನಾಯ್ತು ರೀ ಕಾಯಿಲೆ, ಅವನಿಗೆ ಕ್ಯಾನ್ಸರ್ ಆಗಿತ್ತು, ಕೊಯ್ದರೆ ಆ ಹುಳುವೆಲ್ಲ ಮನು ಅಂತಾಯಿತು ಅಂತ ಡಾಕ್ಟ್ರು ಕೇಳ್ರಿ ಹೇಳ್ತಾರೆ. ಏನಂತ ಇಲ್ಲಿ ಕೂತಾರೆ ಡಾಕ್ಟ್ರು, ತಲೆನೋವು, ಏನು ತಲೆನೋವು, ಅಲ್ಲಿ ಕೀಟಗಳು ಬಾಧಿಸ್ತಾ ಇರ್ತವೆ. ಹಿಂಗೆ 21 ಲಕ್ಷ, 84 ಲಕ್ಷ ಜೀವರಾಶಿಗಳಲ್ಲಿ ಆತ್ಮ ಅನ್ನತಕ್ಕಂಥದ್ದು ಬಂದದೆ. ಈ ಆತ್ಮ ಕಡೆಯದಾಗಿ ಬರುವಂಥದ್ದು ಮಾನವ ಜನ್ಮ. ಅಕ್ಕಮಹಾದೇವಿ ಹೇಳ್ತಾಳೆ, ಬಂದೆ ಭಾರದ ಯೋನಿಯಲ್ಲಿ ಬಂದೆ. ಇಂದಡ ಜನ್ಮ ಏನಾದಡಾಗಲಿ, ಈ ಜನ್ಮದಲ್ಲಿ ಕಾಯೋ ಚೆನ್ನಮಲ್ಲಿಕಾರ್ಜುನ. ಅಂದರೆ ನಾನು 80 ಲಕ್ಷ ಯೋನಿಯಲ್ಲಿ ಬಂದೆ. ಎಲ್ಲೆಲ್ಲಿ ಚೋಳು ಬಸರಾಗ್ತದೆ ಅದಕ್ಕೆ ಯೋನಿ ಇಲ್ಲ. ಹೊಟ್ಟೆಯನ್ನು ಹೊಡೆದು, ಬೆನ್ನನ್ನು ಹೊಡೆದು ಮರಿಯನ್ನು ಕೊಡ್ತದೆ, ಸಾಯ್ತದೆ. ಯೋನಿ ಇಲ್ಲ. ಅದು ತನ್ನ ವಂಶ ಕೊಡಬೇಕಂತ ಬೆನ್ನು ಹುಡ್ಕೊಂಡು ಸಾಯ್ತದೆ. ಹಾಗೆ ಇಂತಹ ಯೋನಿಯಲ್ಲಿ ನಾನು ಬಂದಿದ್ದೀನಿ. ಈಗ ಮನುಷ್ಯನಾಗಿ ಕಡೆಯ ಜನ್ಮಕ್ಕೆ ಬಂದಿದ್ದೀನಿ. ಇಲ್ಲಿ ಕಾಪಾಡು, ಭಗವಂತ ಕಾಪಾಡು. ಇಲ್ಲಿ ಏನು ಮಾಡ್ತಾ ಇದ್ದೀರಿ ನೀವು? ಎಲ್ಲಿಂದ ಬಂದೆ, ಯಾತಕ್ಕೆ ಬಂದೆ, ಎಲ್ಲಿಗೆ ಹೋಗ್ತಾ ಇದ್ದೀಯಾ, ಈ ಚಿಂತನೆ. ಎಲ್ಲ ಜನ್ಮದಲ್ಲಿಯೂ ಮಾತನಾಡೋದಿರಲ್ಲ, ವಿವೇಕ ಇರಲ್ಲ, ಜ್ಞಾನ ಇರಲ್ಲ. ಆದರೆ ಈ ಜನ್ಮದಲ್ಲಿ ಮಾತ್ರ ಎಲ್ಲವೂ ಇರ್ತದೆ. ಯಾವುದನ್ನು ತಿನ್ನಬಾರದು, ಯಾವುದನ್ನು ತಿನ್ನಬೇಕು, ಯಾವುದನ್ನು ನೋಡಬೇಕು, ಯಾವುದನ್ನು ನೋಡಬಾರದು, ಯಾವುದನ್ನು ಆಡಬೇಕು, ಯಾವುದನ್ನು ಆಡಬಾರದು. ಈ ಚೇತನ ಶಕ್ತಿ ಭಗವಂತ ಮನುಷ್ಯನಿಗೆ ಕೊಟ್ಟಿದ್ದಾನೆ. ಆದರೆ ಇಂಥ ಮನುಷ್ಯನ ಹಾಳು ಮಾಡ್ಕೊಳ್ತಾ ಇದ್ದಾನೆ. ಹೀಗಾಗಿ ಭವ ಮತ್ತು ಬಂಧನ ಮನುಷ್ಯನನ್ನು ಕಾಡ್ತಾ ಇದ್ದೇವೆ. ಇನ್ನು ದೂರವಾಗಬೇಕಾದ್ರೆ ಇಂಥ ಹಬ್ಬಗಳು, ಆಚರಣೆಗಳು, ವ್ರತಗಳು, ನಿಯಮಗಳು ಮನುಷ್ಯ ಮಾಡೋದ್ರಿಂದ ನೆಮ್ಮದಿ ಸಿಗ್ತದೆ, ಶಾಂತಿ ಸಿಗ್ತದೆ, ಅವನಿಗೆ ಸುಖ ಸಿಗ್ತದೆ. ಈ ಕಾಲಿಜ್ಞಾನ ಬಂದಂದರೆ ಹಿಂದೆ ನಡೀತಕ್ಕಂಥದ್ದನ್ನು, ಮುಂದೆ ನಡೀತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ರಿಂದ ಇದು ಇವತ್ತೊಂದು ವಸ್ತು ಏನಲ್ಲ. ನೋಡಿ, ಒಂದೊಂದು ಸರಿ ಹೇಳಿದೆ ನಾನು, ಅಂದದ ಪಟ್ಟಣವ ಚಂದವೇನ ಬೇಡ. ಲೋಹದ ಗಿಡಗಳೆರಡು ಬಡಿದು ಚಿನ್ನಿದಾಂಡು ಆದಿತ್ತು. ಇದು 100 ವರ್ಷಗಳ ಹಿಂದೆ ಹೇಳಿರ್ತಕ್ಕಂಥ ಒಂದು ಮಾತು. ಯಾವುದಿದು? ಅಂದದ ಪಟ್ಟಣವ ಚಂದವೇನ ಬೇಡ. ಅಮೇರಿಕಾ ದೇಶದಲ್ಲಿ ಪೆಂಟಗಾನ್ ನಗರವನ್ನು ಕಟ್ಟಿದರು. ಲಕ್ಷಾಂತರ ಜನ ವಾಸ ಮಾಡುವಂಥ ಪೆಂಟಗಾನ್ ನಗರವನ್ನು ಕಟ್ಟಿದರು. ಯಾವ ಥರ ಕಟ್ಟಿದರು? ವಿಜ್ಞಾನಕ್ಕೆ ಸವಾಲಾದರು. ಮಳೆಯಿಂದೇನಾಗಬಾರ್ದು, ಗಾಳಿಯಿಂದೇನಾಗಬಾರ್ದು, ಭೂಮಿಯಿಂದೇನಾಗಬಾರ್ದು, ಎಂದು ಒಟ್ಟಿಗೆ ಈ ವಿಜ್ಞಾನದಿಂದ ಯಾವುದೇ ತೊಂದರೆ ಆಗಬಾರ್ದಂಗೆ ಆ ನಗರವನ್ನು ಕಟ್ಟಿದರು. ಅಂದದ ಪಟ್ಟಣ ಚಂದವೆನ ಬೇಡ. ಏನಾಯಿತು ಮುಂದೆ? ಲೋಹದ ಗಿಳಿಗಳೆರಡು ಬಡಿದು ಚಿನ್ನಿದಾಂಡಾಯಿತು. ನಮ್ಮ ಮಡಿಲಿ ಚಿನ್ನಿದಾಂಡು ಅಂತ ಆಡ್ತಾರೆ. ಹೊಡೆದ ಕೂಡಲೇ
ಚೂರು ಚೂರು ಆಗ್ಬಿಡ್ತದೆ. ಆ ಶಕ್ತಿ ಚಿನ್ನಿ ದಾಂಡಿರೋ ಶಕ್ತಿ ಯಾವಕ್ಕೂ ಇಲ್ಲ. ಒಂದು ಮಾಯಮಾರಕ್ಕೆ ಕೊಡಿದ್ರೆ ಅದು ಹೊಡೆದಾಕ್ಬಿಡುತ್ತೆ. ಹಾಗೆ ಅಂತಹ ಒಂದು ಚಿನ್ನಿ ದಾಂಡು ಶಬ್ದವನ್ನು ಬಳಸಿದರು. ಯಾವುದೇ ನೋವುಗಳು ಲ್ಯಾಂಡರ್ ಲಾಡಿನ್ ಅಂತಕ್ಕಂಥವ್ರ ಮನಸ್ಸಿಗೆ ಕಟ್ಟಕ್ಕಾಗಲ್ಲ. 2 ಪ್ಲೇಟ್ ಬಿಡಿಸಿದ, ಒಡಿ ಒಡಿ, ನೀನು ಅಲ್ಲ ಅಂತ ಹೋಗ್ತೀಯ, ಒಡಿ, ನಿನಗೆ ಮೋಕ್ಷ ಒಡಿಯಿಂದ ಅಲ್ಲಿ ಬಾಂಬ್ ಹಾಕಿದ. ಅದೇನಾಯಿತು? ನುಚ್ಚು ನೂರಾಯಿತು, ಲಕ್ಷಾಂತರ ಜನ ಸತ್ತರು. ನಾನು ಭವಿಷ್ಯ ಹೇಳೋದಕ್ಕಿಂತ ಭವಿಷ್ಯವನ್ನು ರೂಪಿಸ್ತೀನಿ. ನಾನು ಹೀಗಾಗ್ತದೆ ಹೀಗಾಗ್ತದೆ ಅಂತೇಳಿ ಹೇಳಿದೆ. ನಾನು ಮದ್ದಿಲ್ಲದ ವ್ಯಾಧಿ ಬರುತ್ತೆ ಎಂದೆ, ಹುಷಾರಾಗಿರ್ರಿ ಅಂತ ಹೇಳಿದೆ. ನಾನು ಈ ತಾಲಿಬಾನ್ ಇರತಕ್ಕಂಥ ಕ್ರೂರ ಜಗತ್ತನ್ನು ಆವರಿಸ್ತದೆ. ಉತ್ತರ ನಾಡಿನಲ್ಲಿ ಹಬ್ಬೀತು ಹೆಬ್ಬೇಗೆ, ದಕ್ಷಿಣಕ್ಕೆ ಸುತ್ತುವರೆದು ಬರುವಾಗ ಜಗವೆಲ್ಲ ಕೂಡ ಆದೀತು ಅಂತಾನೆ. ಕಾಶ್ಮೀರದಲ್ಲಿ ಹುಟ್ಟಿಗಂತೂ ಗಲಾಟಿ, ಇಲ್ಲಿ ಭಾರತದಲ್ಲಿ ಇಲ್ಲಿ ಬಂತು, ಎಲ್ಲ ಇಂಡಿಯಾ ತಗೊಳ್ತು, ಈಗ ಜಗತ್ತನ್ನು ತಗೊಳ್ತಾ ಇದೆ. ಕಾಲೆಗ್ನದಲ್ಲಿ ಬಂದಿದೆ ಇದು. ಇದು ಜಗವೆಲ್ಲ ಸುತ್ತುವರಿದು ಒಂದು ರಾಷ್ಟ್ರ ಕಾಣೆಯಾಗ್ತದೆ, ಮತ್ತೊಂದು ರಾಷ್ಟ್ರ ಬಂತು. ಇದು ಜಗತ್ತನ್ನು ಕೊಲ್ತದೆ, ಜಗತ್ತನ್ನು ಆವರಿಸಿಕೊಳ್ತದೆ. ಇದು ಮುಂದೆ ಬಹಳ ಕಷ್ಟ ಇದೆ. ಅದಕ್ಕಾಗಿ ಒಂದು ರೂಪಿಸ್ತಕ್ಕಂಥ ಇಲ್ಲಿ ಮನುಷ್ಯನ ಮನಸ್ಸನ್ನು ಕಟ್ಟುವುದು ಬಹಳ ಮುಖ್ಯ. ಲ್ಯಾಂಡನ್ ಅನ್ನತಕ್ಕಂಥ ಮನಸ್ಸನ್ನು ಕಟ್ಟಲಿಲ್ಲ ಅಮೆರಿಕದವರು. 6 ಪೆಂಟಗಾನ್ ನಗರವನ್ನು ಕಟ್ಟಿದ್ರು. ಎತ್ತುಗಳೆಲ್ಲ ಗಳೆ ಹೊಡಿತಾವೆ. ಅವರು ಅಡವಿಯಲ್ಲಿದ್ದು ಕುರಿಗಳನ್ನು ಸಾಕಿಕೊಂಡು ಕುರಿಯ ಇಕ್ಕೆಯಲ್ಲಿ ಲಿಂಗವನ್ನು ಕಂಡು ದೈವಾರಾಧನೆ ಮಾಡಿಕೊಂಡು ಬಂದಂಥ ಒಂದು ಸಮಾಜ. ಪ್ರಕೃತಿಯ ಮೇಲೆ, ಗಾಳಿಯ ಮೇಲೆ, ಭೂಮಿಯ ಮೇಲೆ ಅವರು ಅಡವಿಯಲ್ಲಿದ್ದ ಕಂಡದ್ದು, ತಿಳಿದದ್ದು, ನೋಡಿದ್ದು, ಅನುಭವಿಸಿದ್ದನ್ನು ಹೇಳ್ತಾ ಬಂದಿದ್ದಾರೆ. ಅದು ಕುರುವಿನ ರಟ್ಟು, ಕೆಲವು ಕಡೆ ಕುರುಬು ರಟ್ಟು ಅಂತಾರೆ. ಅದು ಕುರುಹಿನ ರಟ್ಟು. ಮುಂದೆ ಏನಾಗ ಕುರು ಅಂತ ರಟ್ಟು ಅಂತಕ್ಕಂಥದ್ದು. ಹಾಲು ಕೆಟ್ಟರು ಹಾಲು ಮತ್ತು ಸಮಾಜ ಕೆಡಲ್ಲ ಅಂತಾರೆ. ಹಕ್ಕ ಬುಕ್ಕರು ವಿಜಯ ಸಾಮ್ರಾಜ್ಯವನ್ನು ಕಟ್ಟಿದರು. ಇದು ಹೇಳೋ ಉದ್ದೇಶ ಏನು ಅಂತಂದರೆ, ಇವತ್ತು ಆಲಮತ್ ಸಮಾಜವ್ರ ಕೈಲಿ ರಾಜ್ಯದ ಅಧಿಕಾರ ಇದೆ. ಬಿಡಿಸಿಕೊಳ್ಳೋದು ಸುಲಭ ಅಲ್ಲ. ಅವರಾಗೇ ಬಿಡಬೇಕೆ ಹೊರತು ನೀವು ಬಿಡಿಸಿಕೊಳ್ಳೋದು ಸುಲಭವಲ್ಲ. ಮುಂದಿನ ವಿಚಾರವನ್ನು ಯುಗಾದಿ ಮೇಲೆ ಹೇಳ್ತೀವಿ. ಒಂದು ಭವಿಷ್ಯದ ಚಿಂತನೆ ಏನು ಅಂದರೆ, ನಮ್ಮಲ್ಲಿ 2 ಭಾಗ ಮಾಡ್ತಾರೆ. ಒಂದು ಸಂಕ್ರಾಂತಿಯ ಭವಿಷ್ಯ, ಇನ್ನೊಂದು ಯುಗಾದಿಯ ಭವಿಷ್ಯ. ಸಂಕ್ರಾಂತಿಯ ಭವಿಷ್ಯ ರಾಜರಿಗೆ, ಮಹಾರಾಜರುಗಳಿಗೆ, ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಮತ್ತು ಅನೇಕ ಘಟನೆಗಳು ಬರುವಂಥದ್ದು ಸಂಕ್ರಾಂತಿ ಪುರುಷನ ಮೇಲೆ ಹೇಳುವಂಥದ್ದು. ಇದು ಈಗ